ಆದ್ರಲ್ಲ ಅವರಿಬ್ರದ್ದು FIR ಫೈಲ್ ಬೇಕಾಗಿತ್ತು ಸರ್. ಇನ್ನೂ ಆಗಿಲ್ವಲ್ರಿ ಅದು? ಏನ್ ಸರ್ ನೀವು, ನಾನು ನೈಟ್ ಹೋಗ್ಬೇಕಾದ್ರೆ ಹೇಳೋಗಿದ್ದೀನಿ 8 ಗಂಟೆ ಒಳಗಡೆ ರೆಡಿ ಇರಬೇಕು ಅಂತ. ಈಗ SP ಸರ್ ಬಂದ್ರೆ ಏನ್ ಹೇಳೋದು? ಅಯ್ಯೋ ಬಿಡಮ್ಮ, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗ್ತತೆ. ಇನ್ನು ಅವರು 8 ಗಂಟೆ ಅಂತಾರೆ, 9 ಗಂಟೆನೇ ಆಗ್ತತೋ 9:15ನೇ ಆಗ್ತತೋ ಬರೋದು. ಅಯ್ಯೋ ಸರ್, ನೀವು ಆ ಥರ ಹೇಳಕ್ ಹೋಗ್ಬೇಡಿ, ಇದು ತುಂಬಾ ಸೀರಿಯಸ್ ಕೇಸು. ಎಷ್ಟೊತ್ತು ಬಿಡಮ್ಮ, ಅರ್ಧ ಗಂಟೆ ಕೆಲಸ ಮುಗಿಸೋದ್ರಾಗುತ್ತೆ. ಸರ್ ಫೈಲ್ ತೆಗೆದುಕೊಡಿ. ಆ ಲಾಕರ್ ಕೀ ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರನೇ ಇರ್ಬೇಕು ನೋಡಿ. ಅಲ್ರಿ ಲಲಿತಾ ಮೇಡಮ್, ನೆಕ್ಸ್ಟ್ ವರ್ಷ ನೀವು ಪ್ರಮೋಷನ್ ಆಗೋರು ಈ ಥರ ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗ್ರಿ? ಅದಕ್ಕೆ ಅಲ್ವಾ ಸರ್ ಇಷ್ಟು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಾ ಇರೋದು. ಆಗ್ಲಿ ಲಲಿತಾ ಮೇಡಮ್ ಅವರೇ, ಒಳ್ಳೇದೇ, ನಮಗೂ ಖುಷಿನೇ. ಆದ್ರೆ ಬಿಡಿ ಸರ್, ಏನ್ ನೀವು ಒಂಚೂರು ನಮ್ಗೇನು ಟ್ರೈನಿಂಗೇ ಹೇಳ್ಕೊಡಲ್ಲ, ಸುಮ್ಮನೆ ಏನೋ. ಅದಕ್ಕೆ ಅಂತ 9 ತಿಂಗಳು ಟ್ರೈನಿಂಗ್ ತಗೊಂಡಿರೋದೇನ್ರಿ ನೀವು? ಏನ್ ಸರ್ ನೀವು ಕುತ್ಕೊಂಡು ಪಾಠ ಓದೋದಕ್ಕೂ ನಿಂತ್ಕೊಂಡು ಕೆಲಸ ಮಾಡೋದಕ್ಕೂ ಒಂದೇನಾ? ಆದ್ರೂ ನೆನ್ನೆ ಸರ್ ಜೊತೆ ಹೋಗಿ ನೀವು ಅರೆಸ್ಟ್ ಮಾಡ್ಕೊಂಡ್ಬಂದಿದ್ದೀರಾ ಅಂದರೆ ಗ್ರೇಟ್ ಕಣ್ರಿ. ಬಂದಿನ್ನು 1 ತಿಂಗಳಾಗಿಲ್ಲ, ಆಗಲೇ ಇಷ್ಟೊಂದು ಧೈರ್ಯ ಬಂದಿದೆ. ಅಲ್ಲ ಸರ್, ಅಷ್ಟು ಧೈರ್ಯ ಇಲ್ದ್ಮೇಲೆ ನಾವು ಸೆಲೆಕ್ಟ್ ಆಗಕ್ಕಾಗುತ್ತಾ? ಸರಿ ಆ ಲೇಡೀಸ್ಗೆ ನಾವು ಹೋಗಿ ನೋಡ್ರಮ್ಮ. ಸರಿ ಸರ್. ದೇವ್ರೆ, ರಾತ್ರೆಲ್ಲ ನಿದ್ದೆ ಬರ್ಲಿಲ್ವಯ್ಯಮ್ಮ, ಏನ್ ಹಿಂಗ್ ಸೊಳ್ಳೆ ಕಡಿತಾವಿಲ್ಲಿ? ಹ್ಞೂ ಕಣದ್ಕೆ ಏನ್ ಬಾತ್ರೂಮ್ ಗೀತ್ರೂಮ್ ಎಲ್ಲ ಇಲ್ಲೇ ಹತ್ರ ಅದೇನೋ ತೊಳೆದವ್ರು ತೊಳೆದಿಲ್ವಯ್ಯಪ್ಪ, ಗೊಬ್ಬು ವಾಸನೆ ಹೊಳಿತೈತೆ ಕಣದ್ಕೆ. ಅಲ್ಲ ಕಣೆ, ನಾವಿಬ್ರು ಒಂದ್ರೊಳಕ್ಕೆ ಹಾಕ್ಬಿಟ್ಟವ್ರೆ, ಬೇರೆ ಬೇರೆ ಹಾಕಲ್ವೇನು? ಯಾಕದ್ಕೆ ಏನು ನಾನು ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತೇನೆ ಅವಳೇ ಯೋಚನೆ ಮಾಡ್ತಾ ಇದ್ದೀಯ ನೀನು? ಹಂಗಲ್ವೇ, ಒಂದೇ ಕಡೆಗೆ ಹಾಕೋರ್ಲ ಬೇರೆ ಬೇರೆ ಕಡೆಗೆ ಹಾಕಿಲ್ವಲ್ಲ, ಅದಕ್ಕೆ ಕೇಳಿದೆ. ಇನ್ನು ರಾತ್ರಿ ತಾನೇ ಅರೆಸ್ಟ್ ಮಾಡ್ಕೊಂಡ್ ಬಂದವ್ರೆ, ತಡ್ಕೊಳ್ರಿ ಹಂಗೆ. ಇನ್ನ ಬಂದವ್ರೆ ಹತ್ತದ ಎಲ್ಲ ಬರ್ಕೊಂಡು ಆಮೇಲೆ ಕಲ್ವ ಹಾಕೋದು. ಆದ್ರೂ ಸಖತ್ ಗಲೀಜಾಗೈತೆ ಕಣದ್ಕೆ, ಅಕಸ್ಮಾತ್ ಏನಾದ್ರು ಇಲ್ಲೇ ಹಾಕ್ಬಿಟ್ರೆ ನಾನಂತೂ ಇದ್ರಾಗಿರಲ್ಲ. ಅಲ್ವೇ, ಬೇರೆ ಕಡೆಗೆ ಹಾಕಿವ್ರಿ ಅಂತಂದ್ರೆ ಅಲ್ಲೇ ನಿನಗೆ ಸೋಫಾ ಸೆಟ್ ಹಾಕ್ಬಿಡ್ತಾರ, ಅಲ್ಲೂ ಇದೇ ಗತಿನೇ. ರಾಮ ಭಗವಂತ, ರಾತ್ರಿಯಿಂದ ಏನು ಒಂದು ತೊಟ್ಟು ನೀರು ಕೊಟ್ಟಿಲ್ಲ ಇವರು. ಏನು ಉಂಬಕು ತಿಂಬಕು ಕೊಡ್ತಾರೋ ಕೊಡೋದೇ ಇಲ್ವಾ ಕಣದ್ಕೆ? ಹೊಟ್ಟೆ ಬೇರೆ ಹಸಿತೈತೆ. ಹ್ಞೂ ಕಣೆ, ಏನು ರಾತ್ರಿ ಇಟ್ಗಿಟ್ಟು ಕೊಡ್ತಾರ ಏನೋ ಕಣೆ. ಈ ಜೈಲಾಗಿರೋರೆಲ್ಲ ಹಂಗೆ ಅಲ್ವೇನೆ? ಹಂಗೆ ಅಲ್ಲ, ಆದ್ರೆ ನಮ್ಮ ಅಪ್ಪನೇ ನಾನಂತಿರಲ್ಲ ಕಣದ್ಕೆ. ಕುಣ್ಕೊಂಡು ಬಂದಿದ್ದೀವಲ್ಲೇ ಜೈಲಿಗೆ ಹೋಗ್ತೀನಿ ಅಂತ. ಅಲ್ಲ ಕಣೆ ಏಮಿ, ಮನೆಗಿರಕ್ಕೆ ಯಾಕೆ ನಿನ್ ಕಾಲು ಕಡಿತಿದ್ವೇನೆ ನಿನಗೆ? ಅಲ್ಲ ಏನು ಬರ್ಬೇಕು ಅಂತ ಬಂದ, ಅಥವಾ ಸುಮ್ಮನೆ ಜೈಲು ನೋಡ್ಕೊಂಡು ಹೋಗೋಣ ಹೆಂಗೈತೆ, 1-2 ದಿವಸ ಇದ್ಬಿಟ್ಟು ನೆಂಟು ಬಂದಂಗೆ ಹೋಗೋಣ ಅಂತ ಬಂದ? ಸುಮ್ಕಿರತ್ಕೆ ಏನ್ ಮಾತು ಅಂತ ಆಡ್ತಿ? ಅಲ್ಲ ಕಣೆ ಏಮಿ, ನೀನು ನಿನ್ ಗಂಡ ಅಷ್ಟು ಹೋಗಿದ್ರು, ನಿನ್ನ ಮಗ ಎಲ್ಲ ಅಷ್ಟು ಬೈದ್ರು, ನೀನು ಅವ್ರ ಮೇಲೆ ದಬಾಯಿಸ್ಬಿಟ್ಟಲ್ಲೇ ನೀನು. ಅಷ್ಟೆಲ್ಲ ನೀನು ದಬಾಯಿಸಿರು, ನಿಂದೇನು ನಡೀಸ್ಲೇ ಇಲ್ವಲ್ಲೇ ಅವರು? ಅಲ್ಲ ಕಣದ್ಕೆ, ನಾನು ಯಾವ ಧೈರ್ಯದ ಮೇಲೆ ಜೈಲಿಗೆ ಬಂದಿದ್ದೀನಿ ಎಂಬುದೇನೋ ನನಗೆ ಗೊತ್ತಾ ನಿನಗೆ? ಅಲ್ಲ ಅದೇನೋ ನಿಜ ಬಿಡುವ, ನನಗೆ ಗೊತ್ತು. ಆದರೆ ಕಾರಣ ಇದೆ ಅಂತ ನನಗೆ ಗೊತ್ತಿಲ್ಲ, ಈ ಮೊಂಡ ಧೈರ್ಯ ಅಂತೂ ನನಗೆ ಗೊತ್ತು ಕಣೆ. ಮತ್ತೆ ಸುಮ್ಮನೆ ಬರೋಕ್ಕೆ ನನಗೆ ತಿಕ್ಲೇನದಕ್ಕೆ? ನೆಂಟರು ನಿಷ್ಟ್ರು ಊರೆಲ್ಲ ಉಗಿಬೇಕು, ಸಂಬಂಧಿಕರೆಲ್ಲ ಎತ್ತು ತಾಯಿನೇ ಜೈಲಿಗೆ ಹಾಕ್ಯವ್ರೆ, ಕಟ್ಕೊಂಡಿರೋ ಹೆಂಡತಿನೇ ಜೈಲಿಗೆ ಹಾಕ್ಯವನೆ ಎಂಬುದು, ತಂದೆ ಮಗನ ಇಬ್ರಿಗೂ ಮಂಗಳಾರತಿ ಮಾಡಬೇಕು. ಅದನ್ನ ನಾನು ನೋಡಬೇಕು. ಅವಕ್ಕೆಲ್ಲ ಬೊಗ್ಗಲ್ಲ ಬಿಡೆ, ಹೆಂಗಾರ ಮಾಡಿ ಮೊದ್ಲು ಆಚ್ಕೋಗೋದನ್ನ ನೋಡ್ಕ ನೀನು. ಇವತ್ತೇ ಆಚ್ಕೋಗ್ತೀವಿ, ಸುಮ್ಮನಿರೋದಕ್ಕೆ ಏನು ಟೆನ್ಷನ್ ತಗೋಬೇಡ ನೀನು. ಅಲ್ಲ ಕಣೆ, ಬರೋದು ಬಂದೆ ನೀನು, ಒಬ್ಳು ಬರೋದು ಬಿಟ್ಟು ನಾನು ಯಾಕೆ ಹೇಳ್ಕೊಂಬಂದೆ ನೀನು? ಪ್ಲ್ಯಾನ್ ಎಲ್ಲ ನಿಂದೆ ಅಲ್ವೇನದಕ್ಕೆ? ಮನೆ ಬಿಟ್ಟು ಆಚೆ ಹಾಕು ಅಂತ ಹೇಳಿದೆ, ನಾನು ಹಾಕಿದೆ. ಅದೆಲ್ಲ ಹಾಳಾಗೋಗ್ಲಿ. ಆ ಪೊಲೀಸರು ಬಂದಾಗ ಅಷ್ಟು ಬಾಯಿ ಮುಚ್ಕೊಂಡಿದ್ದಿದ್ರೆ ನಮ್ಮನ್ನು ಅರೆಸ್ಟೇ ಮಾಡಿಸ್ತಾ ಇರಲಿಲ್ಲ. ಹೆಂಗ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಬಿಡೋರು. ನೀನು ಅದು ಸಾಲದು ಅಂದ್ಬಿಟ್ಟು ಅವ್ರ ಅಮ್ಮ ಸತ್ತಿರೋದನ್ನ ಬೇರೆ ಹೇಳ್ಬಿಟ್ಟೆ ನೀನು ಅವ್ನ ಜೈನ್ಗೆ. ಇವೆಲ್ಲ ಬೇಕಿತ್ತೇನೆ ನಮಗೆ? ಏನು ಮಾಡ್ಲಕ್ಕೆ ಅಷ್ಟು ರೋಷ ಕುದೀತಾ ಇತ್ತು ನನಗೆ, ಬಾಯಿ ತಡಿಲಿಲ್ಲ, ಹೇಳ್ಬಿಟ್ಟೆ. ಈಗ ಅವಳೇನೋ ನಾನು ನಿನ್ನ ದೊಡ್ಡ ಮಗಳು ಬಂದರೆ ಬಿಡ್ಸ್ಕೊಂತಾಳೇನೆ ನಮ್ಮನ್ನ? ಅವಳು ಬಂದು ನನ್ನನ್ನು ಬಿಡ್ಸ್ಕೊಂಡು ಹೋಗ್ತಾಳೆ ಅನ್ನೋ ಧೈರ್ಯದ ಮೇಲೆ ಅಲ್ವೇನದಕ್ಕೆ ನಾನು ಬಂದಿರೋದು. ಹೆಂಗೆ ಹೇಳ್ತೀಯಾ? ನಿನ್ನ ಗಂಡ ಅವಳ ತಲೆನೂ ಸವ್ರು ಬಿಟ್ರೆ, ಅವಳು ಸುಮ್ಕಾಗ್ಬಿಟ್ರೆ ನೀನು ಕೊನೆವರೆಗೂ ನಾವು ಇಲ್ಲೇ ಇರ್ಬೇಕಾಗ್ತದೆ ಕಣೆ. 10 ವರ್ಷ ಅಂತ ಫಿಕ್ಸು. ಹಂಗೆಲ್ಲ ಬಿಟ್ರೆ ಅವ್ರ ಮರ್ಯಾದೆ ಇರ್ತತ ಅವ್ರಿಗೆ. ಏನಾರ ಆಗ್ಲಿ ಕಣೆಯಮ್ಮ, ಇವಾಗೇನ ನಾ ಪೊಲೀಸಪ್ಪನ ಬಂದರೆ ಫೋನ್ ಇಸ್ಕೊಂಡು ಮೊದಲು ನಿನ್ನ ಮಗಳಿಗೆ ಫೋನ್ ಮಾಡು. ರಾತ್ರಿ ನೀನು ಮನೆ ಕಂಡಿದ್ದೆ ಕಣದಕ್ಕೆ, ಒಂದು 5 ನಿಮಿಷಕ್ಕೆ ಯಪ್ಪ ರೌಂಡ್ಸಿಗೆ ಬಂದಿದ್ರೆ ಯಾರ ಪೊಲೀಸ್ ತಾತಪ್ಪ, ಆ ಯಪ್ಪಂತ ಗೀಸ್ಕೊಂಡು ಫೋನ್ ಮಾಡಿದ್ದೆ. ಅವಲೇ ಸುಮಾರು 2 ಗಂಟೆನ 3 ಗಂಟೆನ ಬರ್ತೀವಿ ಅಂತ ಹೇಳವಳೆ. ಅಲ್ಲ ಕಣೆ, ನಿನ್ನ ಅಳಿಯಂಗೆ ಹಿಂದೆಲೆ ಬಾ ಅಂತ ಹೇಳಿದ್ದಿ ನೋಡಿ, ಇಂಥ ತಕ್ಕ ಬಂದಿಲ್ಲ. ನಮ್ಮ ಅಳಿಯಂಗೆ ಏನು ಕಮ್ಮಿ ಕೆಲಸ ಇರ್ತದೆ ಅನ್ನೋದಕ್ಕೆ, ಬಿಸ್ನೆಸ್ ಮ್ಯಾನು. ಆ ಯಪ್ಪ ರಾತ್ರಿ ಕೆಲಸ ಎಷ್ಟೊತ್ಕೊಂಡು ಮುಗಿತತ್ತೆ, ಹಂಗಾಗಿ ಬಂದಿಲ್ಲ. ಈಗಿನಾಗ ಬರ್ತಾರೆ. ಏನ್ರಮ್ಮ, ಏನು ಮಾಡ್ತಾ ಇದ್ದೀರಾ? ಇನ್ಸ್ಪೆಕ್ಟ್ರೆ, ನನ್ನ ಮಗಳು ಬಂದರೆ ಕಳಿಸ್ಕೊಡ್ರಿ, ನನ್ನ ಮಗಳ ಹತ್ರ ಮಾತಾಡಬೇಕು. ನಿಮ್ಮ ಕಡೆಯವ್ರು ಇನ್ನೂ ಯಾರು ಬಂದಿದ್ರಿ? ಸರ್ ಬಂದಮೇಲೆ ಫೋನ್ ಮಾಡ್ತಾರೆ, ಆಮೇಲೆ ಬರ್ತಾರೆ. ಯಾಕಂದರೆ ಡ್ಯೂಟಿ ಸ್ಟಾರ್ಟ್ ಆಗೋದೇ 10 o'clock. ಮತ್ತು ಅಲ್ಲಿವರೆಗೂ ನಮಗೆ ಒಟ್ಟಿಗೆ ಏನು ಕೊಡಲ್ವೇನು ಮೇಡಮ್ ಅವರೇ? ಕೊಡ್ತಾರೆ, ವೆಯ್ಟ್ ಮಾಡಿ. ಅಂದಂಗೆ ಮೇಡಮ್ ಅವರೇ, ಬೆಳಗ್ಗೆನೆ ನಮಗೆ ಮುದ್ದೆಗಿದ್ದೆ ಏನು ಬೇಡ, ಇಡ್ಲಿನ ದೋಸೆನ ಏನೋ ತರಿಸ್ಕೊಡ್ರಿ ಮೇಡಮ್ ಅವರೇ ತಿಂಡಿಗೆ. ಏನ್ರಿ ಭಾಳ ಗನಂದರಿ ಕೆಲಸ ಮಾಡಿದ್ದೀನಿ ಅಂತ ನನಗೆ ರೂಲ್ಸ್ ಹೇಳಕ್ಕೆ ಬರ್ತೀರಾ? ಅಯ್ಯೋ, ನಾವು ಹಂಗೆ ಹೇಳಿಲ್ಲ ಮೇಡಮ್ ಅವರೇ. ರೀ ಮೇಡಮ್ ಅವರೇ, ಇದು ಆಸ್ಪತ್ರೆ ಅಲ್ಲ, ಇದೇ ತಿನ್ನಬೇಕು ಇಂಥದ್ದೇ ತಿನ್ನಬೇಕು ಅಂತ ನಾವು ರೂಲ್ಸ್ ಹೇಳಕ್ಕೆ. ಇಲ್ಲೇನು ಕೊಡ್ತೀವೋ ಅದೇ ಊಟ, ಇಲ್ಲೇನು ಕೊಡ್ತೀವೋ ಅದೇ ತಿಂಡಿ. ನಾವು ಹೇಳಿದ್ದೆ ರೂಲ್ಸು, ನಮ್ಮದೇ ನಡಿಬೇಕಿಲ್ಲಿ. ಹೆಚ್ಚಾಗಿ ಏನಾದರೂ ಮಾತಾಡಿದ್ರೆ ಅಂದರೆ ಲೇಡಿ ಕಾನ್ಸ್ಟೇಬಲ್ನ ಕರಿಬೇಕಾಗುತ್ತೆ. ಅಲ್ರಿ, ಇಷ್ಟು ದೊಡ್ಡ ವಯಸ್ಸಾಗಿದೆ ನಿಮಗೆ, ಅಷ್ಟು ಚಿಕ್ಕ ಹುಡುಗಿನ ಮನೆಯಿಂದ ಆಚೆ ಹಾಕಿದ್ರಲ್ಲ, ನಾಚಿಕೆ ಆಗೋದೇನ್ರಿ ನಿಮಗೆ? ನೋಡಿ ಇನ್ಸ್ಪೆಕ್ಟ್ರೆ, ನಮ್ಮ ವಿಷಯ ಏನಾಯ್ತಾ ಅಷ್ಟು ಮಾತ್ರ ಮಾತಾಡಿ, ನಮ್ಮ ಮನೆ ವಿಷಯಕ್ಕೆಲ್ಲ ಬರಬೇಡ್ರಿ ನೀವು. ಏನ್ರಿ ಹಿಂಗೆ ಮಾತಾಡ್ತಾ ಇದ್ದೀರಾ?
ಅಲ್ಲ ನಾನೇನು ಇಲ್ಲಿ ಮೀನು ವ್ಯಾಪಾರ ಮಾಡ್ತಾ ಇದ್ದೀನಾ? ರೀ ಮೇಡಮ್ ಅವರೇ, ಸ್ಟೇಷನ್ ಇದು ಪೊಲೀಸ್ ಸ್ಟೇಷನ್. ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಸುಳ್ಳು ಹೇಳೋದು, ಸ್ಟೇಷನ್ಗೆ ಬಂದು ವಾದ ಮಾಡೋದು ಇವೆರಡು ನಡೆಯಲ್ಲ. ನಿಮ್ಮಂತವ್ರಿಗೆಲ್ಲ ಪ್ರಶ್ನೆನೂ ನಾವೇ ಹಾಕ್ತಿವಿ, ಉತ್ತರನೂ ನಾವೇ ಕೊಡ್ತೀವಿ. ರೀ ಕಾನ್ಸ್ಟೇಬಲ್ ಬರೀ ಇಲ್ಲಿ. ಅಯ್ಯೋ ಏನೋ ಬಾಯಿ ಮುಚ್ಕೊಂಡಿರೇ ನೀನು, ಆಮೇಲೆ ಬಂದು ನಾಲ್ಕು ಬಿಗ್ದವರು. ಮೇಡಮ್ ಅವರೇ, ನೀವೇನ್ ಕೊಡ್ತೀರಾ ಅದನ್ನೇ ತಿಂತೀವಿ ನಾವು, ಕ್ಷಮಿಸ್ಬಿಡ್ರಿ. FIR ಕೋರ್ಟ್ ಪ್ರೊಡ್ಯೂಸ್ ಆದ್ಮೇಲೆ ನೀವು ಎಲ್ಲೆಲ್ಲಿ ಇರಬೇಕು, ನಿಮ್ಮ ಜಾಗ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಮನೇಲಿ ತೋರಿಸ್ದಂಗೆ ನಿಮ್ಮ ಅಹಂಕಾರಗಳನ್ನೆಲ್ಲ ನನ್ನ ಹತ್ರ ಏನಾದರೂ ತೋರ್ಸಕ್ ಬಂದಿದ್ದೀರಾ ಅಂದ್ರೆ ಏರೋಪ್ಲೇನ್ ಎತ್ತಿಸ್ಬಿಡ್ತೀನಿ. ಅಯ್ಯೋ ಹಂಗೆಲ್ಲ ಮಾಡಬೇಡ್ರಿ ಮೇಡಮ್ ಅವರೇ, ನಮ್ಮ ನಾದ್ನಿಗೆ ಇರೋವಷ್ಟು ವಾಪಸ್ ಆನೆ. ನಿಮ್ಮಂಥವ್ರನ್ನೆಲ್ಲ ದಿನಕ್ಕೆ ಎಷ್ಟು ಜನ ನೋಡ್ತೀನಿ ನಾನು, ನನ್ನ ಹತ್ರನೇ ವಾದ ಮಾಡಕ್ ಬರ್ತೀರಾ? ಶೋಭಾ, ನಾನು ಸ್ಟೇಷನ್ ಹತ್ರ ಹೋಗಿ ಬರ್ತೀನಮ್ಮ. ಜೈ ಕೇಳಿದ್ರೆ ಹೇಳ್ಬಿಡು. ಮಾವ ಜೈನು ಕರ್ಕೊಂಡೋಗಿ ಮಾವ, ಪ್ಲೀಸ್ ಮಾವ, ಅತ್ತನ ಕರ್ಕೊಂಡ್ಬನ್ನಿ. ಶೋಭಾ, ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ವೇನಮ್ಮ? ಸ್ವಲ್ಪ ಸಮಾಧಾನ ಮಾಡ್ಕೋ, ಎಲ್ಲೂ ಹೋಗಲ್ಲ. ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಆದ್ರೂ ಅವ್ರು ಇಲ್ಲದೆ ಇರೋ ಮನೆ ತುಂಬಾನೇ ಬೇಜಾರಾಗ್ತಿದೆ ಮಾವ. ಅವ್ರು ಹೇಗಾದ್ರೂ ಇರಲಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ಪ್ಲೀಸ್ ಮಾವ, ಕರ್ಕೊಂಡು ಬನ್ನಿ. ನೋಡಮ್ಮ ಶೋಭಾ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಕ್ಕೆ ಇದು ಜೀವನ ಕಣಮ್ಮ, ಒಂದಿನ 2 ದಿನದ್ದಲ್ಲ. ಮನೇಲಿ ಎಲ್ಲರೂ ಹೇಗೆ ಬದುಕ್ತಾರೆ ಅವರಂತೆ ಬದುಕಬೇಕು. ನಾನು ಒಬ್ಬನೇ ಒಂಟಿಯಾಗಿ ಹೀಗೆ ಹೋಗ್ತೀನಿ ಅಂತಂದರೆ ಹೇಗೆ ಸಾಧ್ಯ ಹೇಳು? ನನ್ನ ಮಾತಿಗೆ, ನನ್ನ ಕಂಡೀಷನ್ಗಳಿಗೆಲ್ಲ ಒಪ್ಕೊಂಡ್ರೆ ಮಾತ್ರ ಅವಳಿಗೆ ಬಿಡುಗಡೆ. ಇಲ್ಲ ಅಂದರೆ 10 ವರ್ಷ ಆದರೂ ಅವಳು ಅಲ್ಲೇ ಇದ್ಬಿಡ್ಲಿ ಕಣಮ್ಮ. ಅಂಥವಳು ಮನೇಲಿದ್ದರೆ ಎಷ್ಟು, ಜೈಲಲ್ಲಿದ್ದರೆ ಎಷ್ಟು, ಎರಡೂ ಒಂದೇ ತಾನೆ. ಅಲ್ಲಾದರೂ ಇದ್ರೆ ಅಷ್ಟು ಬುದ್ಧಿನಾದರೂ ಬರುತ್ತೆ. ಮಾವ, ಅತ್ತೆದೇನು ತಪ್ಪಿಲ್ಲ, ಅವ್ರ ಅತ್ತಿಗೆದೆ ಮಾವ. ಅವ್ರು ಹೇಳಿದ್ರಿಂದ ಇವ್ರು ಈ ಥರ ಎಲ್ಲ ಮಾಡ್ತಿದ್ದಾರೆ. ತಪ್ಪಂದಮೇಲೆ ಒಬ್ರು ಮಾಡಿದ್ರೇನು ಇಬ್ರು ಮಾಡಿದ್ರೇನಮ್ಮ ಶೋಭಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲ ನೋಡ್ಕೊತೀನಿ. ಅಪ್ಪಾಜಿ. ಕಲ್ಯಾಣಿ. ಏನಪ್ಪ, ಅಮ್ಮ ರಾತ್ರಿ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ. ನಿಮ್ಮ ಅಳಿಯಂಗೂ ಫೋನ್ ಮಾಡಿದ್ರಂತೆ, ನನಗೆ ಹೇಳಿ ಇಲ್ಲ ಅವರು. ಅಳಿಯಂದ್ರು ಬರ್ಲಿಲ್ವೇನಮ್ಮ? ಬಂದಿದ್ದಾರೆ ಅಪ್ಪಾಜಿ, ಆಚೆ ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾರೆ. ಕಲ್ಯಾಣಿ ಅಕ್ಕ, ಚೆನ್ನಾಗಿದ್ದೀರಾ? ಹಾ ಶೋಭಾ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಹಾ ಅಕ್ಕ, ನಾನು ಚೆನ್ನಾಗಿದ್ದೀನಿ. ಪಾಪು ಕೊಡಿ. ಅಕ್ಕ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಐಶು. ಹೇಳಿ ಅಪ್ಪಾಜಿ, ಅಮ್ಮ ಯಾಕೆ ಸ್ಟೇಷನಲ್ಲಿದ್ದಾರೆ? ಏನು ಅಂತ ಹೇಳಮ್ಮ, ಹುಟ್ಟಿದಾಗಿಂದ ನಿಮ್ಮ ಅಮ್ಮನ ಬುದ್ಧಿ ನೀನು ನೋಡೇ ಇದೆಯಲ್ಲ. ಹಾಗಂತ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಡೋದು ಎಷ್ಟು ಮಾತ್ರ ಸರಿಯಪ್ಪ? ಏನೋ ಸಣ್ಣ ಪುಟ್ಟ ತಪ್ಪು ಅಂದರೆ ಏನು ಅನ್ಬೋದಮ್ಮ. ಅಲ್ಲ, ಈ ಮನೆಗೆ ಬಂದಿರೋ ಸೊಸೆನೇ ಅಂತ ಒಪ್ಕೊತಾ ಇಲ್ಲ ಅವಳು. ನಡು ರಾತ್ರಿಲಿ ಮನೆಯಿಂದ ಆಚೆ ಹಾಕೋಳೆ. ನೋಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಬೇರೆ ಐಶು ಹತ್ರ ಹೆದರ್ಸ್ಬಿಟ್ಟಿದ್ದಾಳೆ. ಈ ಥರ ಎಲ್ಲ ಮಾಡೋದು ಎಷ್ಟು ಮಾತ್ರ ಸರಿನಮ್ಮ? ಇನ್ನು ಆ ಥರ ಎಲ್ಲ ಮಾತಾಡ್ತಿದ್ದಾರಾ? ಶೋಭಾ, ಏನು ನಡೀತಾ ಇದೆ ಇಲ್ಲಿ? ನಿಮ್ಮ ಅಮ್ಮ ಮಾಡೋ ಕೆಲಸಕ್ಕೆ ಶೋಭಾ ಏನಮ್ಮ ಉತ್ತರ ಹೇಳ್ತಾಳೆ? ಅಪ್ಪಾಜಿ, ಏನಿದ್ರು ಮನೇಲಿ ಕುತ್ಕೊಂಡು ಮಾತಾಡೋಣ. ಮೊದಲು ಹೋಗಿ ಅಮ್ಮನ ಬಿಡಿಸ್ಕೊಂಬರೋಣ ಬನ್ನಿ. ಏನಮ್ಮ ಕಲ್ಯಾಣಿ, ಈಗ ತಾನೇ ಬಂದಿದ್ಯಾ, ಏನಂದ್ರೆ ಏನು ಗೊತ್ತಿಲ್ಲ ನಿನಗೆ. ವಿಷಯ ಗೊತ್ತಿಲ್ಲದೆ ಏನು ಮಾತಾಡಬೇಡ ನೀನು. ಅವಳು ಇನ್ನೂ 2 ದಿವಸ ಅಲ್ಲೇ ಕೊಳಿಬೇಕು. ನೋಡಿ ಅಕ್ಕ, ನಿನ್ನೆಯಿಂದ ನಾನು ಅದನ್ನೇ ಹೇಳ್ತಿದ್ದೀನಿ. ಏನು ಹೇಳಿದ್ರು ಮಾವ ಕೇಳ್ತಾನೆ ಇಲ್ಲ. ಪ್ಲೀಸ್ ಅಕ್ಕ, ನೀವಾದ್ರೂ ಬಿಡಿಸ್ಕೊಂಡು ಬನ್ನಿ. ಅಲ್ಲ ಅಪ್ಪಾಜಿ, ಮನೇಲಿ ವಯಸ್ಸಿಗೆ ಬಂದಿರೋ ಮಗಳನ್ನ ಇಟ್ಕೊಂಡು ಈ ಥರ ಅಮ್ಮನ ಸ್ಟೇಷನ್ಗೆ ಕಳ್ಸೋದು ಎಷ್ಟು ಮಾತ್ರ ಸರಿ ಹೇಳಿ? ಪ್ಲೀಸ್ ಅಪ್ಪಾಜಿ, ಇದೆಲ್ಲ ಏನೇ ಇದ್ರು ಪ್ರಾಬ್ಲಮ್ಮು ನಾನು ಮಾತಾಡ್ತೀನಿ ಅಮ್ಮನ ಹತ್ರ. ನಾನು ಅಮ್ಮಂಗೆ ಬುದ್ಧಿ ಹೇಳ್ತೀನಿ. ಮೊದಲು ಬನ್ನಿ, ಸ್ಟೇಷನಿಂದ ಬಿಡಿಸ್ಕೊಂಬರೋಣ. ನೋಡಮ್ಮ ಕಲ್ಯಾಣಿ, ನಿಮ್ಮಮ್ಮ ಮಾಡಿರೋ ಕೆಲಸದಿಂದ ಜೈ ಎಷ್ಟು ನೊಂದಿದ್ದಾನೆ ಗೊತ್ತಾ? ಇಷ್ಟು ದಿನ ನಾವೆಲ್ಲರೂ ಸೇರಿ ಮುಚ್ಚಿಟ್ಟಿದ್ದ ಸತ್ಯನ ಅವನ ಎದುರಿಗೇನೆ ನಿನ್ನೆ ಬಾಯಿ ಬಿಟ್ಟಿದ್ದಾಳೆ. ಏನು ಹೇಳ್ತಿದ್ದೀರಾ ಅಪ್ಪಾಜಿ ನೀವು? ಹೌದು ಕಲ್ಯಾಣಿ, ಇಷ್ಟು ದಿನ ನೆಮ್ಮದಿಯಾಗಿದ್ದ. ಆದರೆ ಇವಾಗ ಅವನ ತಾಯಿನೇ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ಅವನಿಗೆ ತುಂಬ ನೋವು ತಿಂತಿದ್ದಾನಮ್ಮ. ಅಲ್ಲ, ಅಮ್ಮಂಗೇನು ಬುದ್ಧಿ ಬೇಡವಾ? ಇದನ್ನೆಲ್ಲ ಯಾಕೆ ಹೇಳ್ಬೇಕಾಗಿತ್ತು ಅವನಿಗೆ? ಇಷ್ಟೆಲ್ಲ ಮಾಡ್ತಾ ಇರೋದು ನಿಮ್ಮ ಅಜ್ಜಿ ತಾತನ ಆಸ್ತಿಗೋಸ್ಕರ ಕಣಮ್ಮ. ಆಸ್ತಿನ? ಅಲ್ಲ ಅಪ್ಪಾಜಿ, ಆಸ್ತಿ ಯಾರ ಹೆಸರಲ್ಲಿದ್ರೇನು? ಅಮ್ಮಂಗೆ ತಾನೇ ಈ ಮನೆ ಯಜಮಾನಿಕೆ ತನ ಕೊಟ್ಟಿರೋದು. ಆದರೆ ಅವಳು ಅದನ್ನು ಅರ್ಥ ಮಾಡ್ಕೊತಿಲ್ಲಮ್ಮ. ಈ ಆಸ್ತಿ ಎಲ್ಲ ನನ್ನ ಹೆಸರಿಗೆ ವರ್ಗಾಯಿಸಿ ಅಂತ ಹಠ ಹಿಡ್ದು ಕುಂತಿದ್ದಾಳೆ. ಸಾಲದಕ್ಕೆ ಶೋಭನ ಮನೆಯಿಂದ ಆಚೆ ಹಾಕ್ಬಿಟ್ಟು ಅವ್ರ ಅಣ್ಣನ ಮಗಳು ಮಾನ್ಸಿನ ಈ ಮನೆ ಸೊಸೆ ಮಾಡ್ಕೊಬೇಕಂತೆ. ಇದು ಯಾರಾದರೂ ನಂಬ್ತಾರ? ಇದನ್ನು ಯಾರಾದರೂ ಮೆಚ್ಚೋ ಅಂತ ಕೆಲಸನ? ನೀನೇ ಹೇಳಮ್ಮ. ಅದು ಹೇಗೆ ಸಾಧ್ಯ ಅಪ್ಪಾಜಿ? ಏನೋ ಆಸ್ತಿ ಬೇಕು ಅಂದರೆ ಕೂತ್ಕೊಂಡು ಮನೆ ಮಕ್ಳ ಹತ್ರ ಎಲ್ಲ ಮಾತಾಡಬೇಕು. ನನ್ನ ಹತ್ರ ಏನೋ ನಿಧಾನಕ್ಕೆ ಈಗೆಲ್ಲ ಹಾಗೆ ಏನು ಎತ್ತಂತ ಕೂತ್ಕೊಂಡು ಮಾತಾಡೋದು ಅದೇ ಹಂಗೈತೆ. ಅದು ಬಿಟ್ಬಿಟ್ಟು ಸೊಸೆನ ಮನೆಯಿಂದ ಆಚೆ ಹಾಕ್ಬಿಟ್ಟು ಕೊಲೆ ಮಾಡ್ತೀನಿ ನಾನು, ಹಾಗೆ ಹೀಗೆ ಅಂತ ಹೆದರಿಸೋದೇನು? ಇವೆಲ್ಲ ಏನು ಚಂದ? ಸಾಲದಕ್ಕೆ ಅವ್ರ ಅಣ್ಣನ ಮನೆಯವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವರಿಂದ ಅರ್ಧ ಬೇರೆ ಇವಳು ಹಾಳಾಗಿದ್ದಾಳೆ. ಎಷ್ಟು ಹೇಳಿದ್ರು ಕೇಳಲ್ಲ. ನೋಡಮ್ಮ ಕಲ್ಯಾಣಿ, ಇಷ್ಟಕ್ಕೂ ಅವಳು ಏನೇ ತಿಪ್ಪುರ್ಲಾಗ ಹಾಕಿದ್ರು ಆಸ್ತಿ ಅಂತ ಅವಳ ಹೆಸ್ರಿಗೆ ವರ್ಗಾಯಿಸೋಕ್ಕಾಗಲ್ಲ. ಯಾಕೆಂದರೆ ಇದು ಸಾಯೋವರೆಗೂ ಜೈ ಹೆಸರಲ್ಲೇ ಇರುತ್ತೆ. ಯಾಕಂದರೆ ಅವ್ರ ಅಜ್ಜಿ ತಾತ ಇದನ್ನು ಅವನಿಗೆ ವಿಲ್ ಮಾಡಿಬಿಟ್ಟಿದ್ದಾರೆ. ನಿನಗೂ ಗೊತ್ತು ಈ ವಿಷಯ, ಆದರೆ ಇದನ್ನು ಅವಳು ಅರ್ಥ ಮಾಡ್ಕೊತಾ ಇಲ್ಲ ಅಷ್ಟೇ. ಸರಿ ಅಪ್ಪಾಜಿ, ಜೈ ಇಲ್ಲಿದ್ದೇನೆ. ಅವ್ನು ನೈಟ್ ರೂಮಲ್ಲಿ ಹೋಗಿ ಸೇರ್ಕೊಂಡಿರೋನು, ಇದುವರೆಗೂ ಆಚೆ ಬಂದಿಲ್ಲ ಕಲ್ಯಾಣಿ. ಸೊ ನಾನು ವೆಯ್ಟ್ ಮಾಡಿದೆ, ಅದಕ್ಕೋಸ್ಕರ ನಾನೇ ಸ್ಟೇಷನ್ ಹತ್ರ ಹೊರಟಿದ್ದೀನಿ. ಹೌದಾ, ಹೊರಟಿದ್ದೀರಾ? ಸರಿ ಬನ್ನಿ ಹೊರಡೋಣ. ಆದರೆ ಅಪ್ಪಾಜಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಅಲ್ಲಿ ಏನಾದರೂ ಆಗಲಿ ಆಯಿತಾ, ಅಮ್ಮ ಏನಾದರೂ ತಪ್ಪು ಮಾಡಿರಲಿ, ನೀವು ಕಂಪ್ಲೇಂಟನ್ನು ವಾಪಸ್ ತಗೊಂಡು ಅಮ್ಮನ ಮನೆ ಕರ್ಕೊಂಬನ್ನಿ, ಅಷ್ಟೇ ನಾನು ಹೇಳೋದು. ಕಲ್ಯಾಣಿ, ಇಷ್ಟೆಲ್ಲ ಕೇಳಿದ ಮೇಲೂ ಮತ್ತೆ ನೀನು ಅದನ್ನೇ ಮಾತಾಡ್ತಿದ್ದೀಯಲ್ಲಮ್ಮ. ನಾನು ಹೇಳ್ತಾ ಇದ್ದೀನಲ್ಲ ಅಪ್ಪಾಜಿ, ಮನೇಲಿ ಕುತ್ಕೊಂಡು ಮಾತಾಡೋಣ. ಅಮ್ಮಂಗೆ ನಾನು ಬುದ್ಧಿ ಹೇಳ್ತೀನಿ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಇಟ್ಕೊಂಡು ಈ ಥರ ಎಲ್ಲ ಮಾಡಿದ್ರೆ 4 ಜನ ನೋಡಿದವ್ರು ಏನು ಅನ್ಕೋತಾರೆ ಹೇಳಿ? ಹಾಗಂತ ಮನೆ ಒಳಗಡೆ ಇರೋರು ನಾವು ದಿನ ಎಷ್ಟಂತ ನೋವು ತಿನ್ನೋಕ್ಕಾಗುತ್ತೆ ಹೇಳು?
ಅದರೊಳಗಾಗಿ ದಿನ ಅತ್ತೆ ಸೊಸೆ ಮನೇಲೇ ಇರೋರು ಹಾಂ. ಅವಳಿಂದ ಶೋಭಾಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕಲ್ಯಾಣಿ? ಹಾಗೆಲ್ಲ ಏನೂ ಆಗಲ್ಲ ಅಪ್ಪಾಜಿ, ಬನ್ನಿ ಹೋಗೋಣ. ಶೋಭಾನ ಕಂಡ್ರೆ ಸಾಕು, ಅವಳಿಗೆ ಆಗ್ತಾ ಇಲ್ಲ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲಮ್ಮ. ವಿಧಿ ಇಲ್ಲದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸರಿ, ನಾನು ಜೈನ ಹೋಗಿ ಕರ್ಕೊಂಬರ್ತೀನಿ, ನೀವು ಹೊರಟಿರಿ. ಆದರೆ ಅಪ್ಪಾಜಿ ನೀವೇನು ಮಾತಾಡಬೇಡಿ. ಎಷ್ಟೊತ್ತಾದರೂ ಆಗಲಿ ಇವತ್ತು ಅಮ್ಮನ ಕರ್ಕೊಂಡು ಬರಲೇಬೇಕು. ಏನೇ ಇದ್ರೂ ನಾನು ಹೇಳ್ತೀನಿ ಅವ್ರಿಗೆ. ನಿನ್ನೆ ತಾನೇ ಅರೆಸ್ಟ್ ಮಾಡಿದ್ದಾರೆ ಕಲ್ಯಾಣಿ. ಆಲ್ರೆಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರಬೇಕು ಇಷ್ಟೊತ್ತಿಗೆ. ಸೊ ಅಷ್ಟು ಬೇಗ ಇದು ಕ್ಲಿಯರ್ ಆಗಲ್ಲ. ಯಾಕಾಗಲ್ಲಪ್ಪ, ಇನ್ಸ್ಪೆಕ್ಟರ್ ನಿಮ್ಮ ಅಳಿಯಂಗೆ ಗೊತ್ತಿರೋರೇನೆ. ಆಗುತ್ತೆ ಬನ್ನಿ. ಅವರು ಕೂಡ ಬರಬೇಕಾದ್ರೆ ಹೇಳಿದ್ದಾರೆ, ಹೇಗಾದರೂ ಮಾಡಿ ಅತ್ತೆನ ಬಿಡಿಸ್ಕೊಂಡು ಹೋಗೋಣ ಅಂತ. ಕಲ್ಯಾಣಿ, ಇದರಿಂದ ಮುಂದೆ ತುಂಬ ನೋವು ತಿನ್ನಬೇಕಾಗುತ್ತೆ. ಯೋಚನೆ ಮಾಡಿ ನಿರ್ಧಾರ ತಗೊಮ್ಮ. ಪರವಾಗಿಲ್ಲ ಅಪ್ಪಾಜಿ, ಏನೇ ಆದರೂ ಕೂಡ ಅಮ್ಮ ಮನೆಗೆ ಬರಲೇಬೇಕು ಅಷ್ಟೇ ನಾನು ಹೇಳೋದು. ಅಮ್ಮ ಜೈಲಲ್ಲಿ ಇರೋದು ನನ್ನಿಂದ ನೋಡೋಕ್ಕಾಗಲ್ಲ. ಪ್ಲೀಸ್ ಅಪ್ಪಾಜಿ. ಅಕ್ಕ, ಯಾವಾಗ ಬಂದೆ? ಜಸ್ಟ್ ಇವಾಗ ಬಂದೆ ಜೈ. ಏನು ಜೈ ನೀನು ಕಂಪ್ಲೇಂಟ್ ಕೊಡೋದಕ್ಕೂ ಮುಂಚೆ ಒಂದು ನಿಮಿಷ ಯೋಚನೆ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅಕ್ಕ, ಅದು ನೀನೇನು ಮಾತಾಡಬೇಡ, ಬೇಗ ಹೊರಟ್ಬಿಟ್ಬಾ, ಟೇಷನ್ ಹತ್ರ ಹೋಗೋಣ. ಅಕ್ಕ, ಅಪ್ಪಾಜಿ ಏನು ಹೇಳಿದ್ರು? ಅವರಿಗೂ ನಾನು ಹೇಳಿ ಹೊರಡಿಸಿದ್ದೀನಿ, ನೀನು ಹೊರಡು. ಅಕ್ಕ, ಮನೇಲೆಲ್ಲ ಏನೇನು ನಡೀತಾ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ ಕಣ. ನನಗೆಲ್ಲ ವಿಷಯನೂ ಗೊತ್ತಾಗಿದೆ ಜೈ, ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮೊದಲು ಅಮ್ಮನ ಮನೆಗೆ ಕರ್ಕೊಂಬರೋಣ, ಮನೆಗೆ ಕುತ್ಕೊಂಡು ಮಾತಾಡೋಣ. ಅಮ್ಮಗೆ ನಾನು ಬುದ್ಧಿ ಹೇಳ್ತೀನಿ. ಇಷ್ಟು ದಿನ ಎಲ್ಲ ವಿಷಯನೂ ಗೊತ್ತಿದ್ದು ನನ್ನಿಂದನೇ ಮುಚ್ಚಿಟ್ಬಿಟ್ಟೆ ಅಲ್ಲ ಅಕ್ಕ? ಅದ್ರ ಬಗ್ಗೆ ನನ್ನ ಹತ್ರ ಏನು ಕೇಳಬೇಡ ಜೈ. ಏನೇ ಇದ್ರು ಅಪ್ಪನ ಹತ್ರ ಮಾತಾಡು. ಆಗೋಗಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಮುಂದೆ ನಿನ್ನ ಜೀವನನ ನೋಡ್ಕೋ. ನಮ್ಮ ಪಾಡಿಗೆ ನಾವು ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ವಲ್ಲ, ಏನು ಮಾಡಲಿ ಹೇಳು? ಅವರು ತಪ್ಪು ಮಾಡ್ತಾರೆ ಅಂತ ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಸರಿ ಹೋಗುತ್ತಾ ಜೈ ಹೇಳು? ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಇದ್ದಾಳೆ. ಹಾಂ, ಐಶುಗೂ ಏನೂ ತೊಂದರೆ ಆಗ್ಬಾರ್ದಲ್ವ ಮುಂದೆ? ನಾಳೆ ದಿವಸ ಅವಳು ಯಾರಾದರೂ ಮದುವೆ ಮಾಡ್ಕೊಂಡು ಹೋಗ್ತಾರ ಹೇಳು? ನೋಡು, ಇವತ್ತಿನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದಿನ ಬಗ್ಗೆ ಯೋಚನೆ ಮಾಡೋದು ನೀನು. ಎಷ್ಟು ತಾಯಿನೇ ಸರಿ ಇಲ್ಲ ಅಂದಮೇಲೆ ಮಕ್ಕಳನ್ನ ಯಾರು ತಾನೇ ಮದುವೆ ಮಾಡ್ಕೊತಾರೆ ಹೇಳು? ಯಾಕಂದರೆ ತಾಯಿ ಹೇಗೋ ಮಗಳು ಹಾಗೆ ಇರ್ತಾರೆ ಅಂತ ಅವ್ರು ಯೋಚನೆ ಮಾಡ್ತಾರೆ ಜೈ. ಸೊ ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊ ಪ್ಲೀಸ್. ಬಾ, ಟೇಷನ್ಗೆ ಹೋಗೋಣ. ನಾನೇನೋ ರೆಡಿ ಇದ್ದೀನಿ ಅಕ್ಕ, ಆದರೆ ಅಪ್ಪಾಜಿ. ಅಪ್ಪಂಗೆ ನಾನು ಹೇಳಿ ಒಪ್ತಿದ್ದೀನಿ, ಬೇಗ ಹೊರಟ್ಬಿಟ್ಟು ಬಾ.